ಹಾಯ್ ಹಲೋ ನಮಸ್ಕಾರ. ನಾವು ಮಾತಾಡೋದು ಕನ್ನಡ, ನಾವಿರೋದು ಕರ್ನಾಟಕ ಅಂದ್ಮೇಲೆ ಕನ್ನಡ ಜನತೆಗೆ ನಮಸ್ಕಾರ ಅಂತ ಹೇಳ್ತಾ ಏನ್ ವಿಷಯ ಅಂತ ಹೇಳಿದ್ರೆ ಅವರು ಇವತ್ತ ಮಹಾ 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 IPL ನ 2026 ನ ಬಿಗ್ ಅಪ್ಡೇಟ್ ಗುರು. ಈ ಬಿಗ್ ಅಪ್ಡೇಟ್ ನ ಮಿಸ್ ಮಾಡ್ಕೊಳ್ಳೋಕೆ ಬರೀ ಗುರು. RCB ಬಗ್ಗೆ ಒಳ್ಳೆ ಅಪ್ಡೇಟ್ ಅವೇ ಗುರು. ಒಂದು ಬೇಜಾರ್ ಅಪ್ಡೇಟ್ ಕೂಡ ಐತೆ, ಬಿಗ್ ಅಪ್ಡೇಟ್. ಬನ್ನಿ ಅವೇನಂತ ತಿಳ್ಸ್ಕೊಂತೀನಿ. ನಮ್ಮ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಅಪ್ಡೇಟ್ ಏನಪ್ಪಾ ಅಂದ್ರೆ ಯಶ್ ದಯಾಳ್ ಅವರ ಬಗ್ಗೆ. ಯಶ್ ದಯಾಳ್ ಅವರು RCB ಇಂದ ಹೊರಗಡೆ ಬಿದ್ದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಅವರು ನಮ್ಮ ಟೀಮ್ ಹೆಡ್ ಆಗಿದಂತ ಯಾರಪ್ಪಾ ಅಂದ್ರೆ ಮೊಹಮ್ಮದ್ ಚೌಪರ್ ಅವರು RCB ಇಂದ ಹೆಡ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಯಶ್ ದಯಾಳ್ ಅವರು ಹೊರಗಡೆ ಹೋಗಿದ್ದಾರೆ. ಏನಪ್ಪಾ ಅಂದ್ರೆ ಅವರ ಪರ್ಸನಲ್ ರೀಸನ್ ಇಂದ IPL 2026 ನ ಯಶ್ ದಯಾಳ್ ಅವರು ಆಡುವುದಿಲ್ಲ ಅಂತ ಪಕ್ಕ ಕನ್ಫರ್ಮ್ ಆಗಿದೆ. ಏನಂದ್ರೆ ಅವರು ಪರ್ಸನಲ್ ರೀಸನ್ ಇಂದ IPL ನ ಆಡ್ತಾ ಇಲ್ಲ. ಆದ್ರೆ ಇವರು 2027 ಅಲ್ಲಿ RCB ಕಾಂಟ್ರಾಕ್ಟ್ ಅಲ್ಲಿ ಇದ್ದಾರೆ. ಇದು ಒಂದು ದೊಡ್ಡ ಖುಷಿ. ನೀವು ನೋಡಬಹುದು ಯಶ್ ದಯಾಳ್ ಅವರು 2 ವರ್ಷದ ಹಿಂದೆ ಆ IPL ನಲ್ಲಿ ಎಂತ ಚಮತ್ಕಾರ ಮಾಡಿದ್ರು. ನಮ್ಮ RCB ಇಂದ ಒಳ್ಳೊಳ್ಳೆ ಕ್ರೂಷಿಯಲ್ ವಿಕೆಟ್ಗಳು ಮತ್ತು ಡೆತ್ ಓವರ್ಗಳಲ್ಲಿ ಒಳ್ಳೊಳ್ಳೆ ಬೌಲಿಂಗ್ ನ ಮಾಡಿ IPL ನಲ್ಲಿ ನಮ್ಮ ಯಶ್ ದಯಾಳ್ ಅವರು ಎಂತೆಂತ ಮ್ಯಾಚ್ ಗಳನ್ನ ಟರ್ನ್ ಮಾಡಿದ್ರು. ನೀವೇ ನೋಡ್ಬೋದು ಗುರು. ಇದು ಮೇನ್ ಅಪ್ಡೇಟ್ ಅಂದ್ರೆ RCB ಕಡೆಯಿಂದ. ಒಂದ್ ಕಡೆ ಸಿಹಿ ಸುದ್ದಿನೇ ಐತಿ. ಏನಪ್ಪಾ ಅಂದ್ರೆ 2027ಕ್ಕೆ ಅಪ್ಡೇಟ್ ಇಂದ ಕಾಂಟ್ರಾಕ್ಟ್ ಅಲ್ಲಿ ಅವ್ರೆ ಅಂತ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಆದ್ರೆ 2026 ನ ಬಿಗ್ ಅಪ್ಡೇಟ್ ನ ಇವ್ರು ಆಡ್ತಾ ಇಲ್ಲ ಅಂತ ಒಂದು ಕೈ ಸುದ್ದಿನೂ ಬಂದೈತೆ. ನೋಡ್ಬೋದು. ಇದು RCB ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಬನ್ನಿ ಮಾಡೋಣ. SRH ಬರೀ ಜಾಕ್ ಎಡ್ವಿಡ್ ಬದಲು ಡೇವಿಡ್ ಪಯಾನಿ ಅವರನ್ನ ಹಾಕೊಂಡಿರಂದ್ರೆ SRH ಅವರು. ನೋಡ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ ನಾವು ಅಂದ್ರೆ ಯಾರ ಒಂದು ಇಂಡಿಯನ್ ಪ್ಲೇಯರ್ ನ ಹಾಕೊಂತಾರೆ ಅನ್ಕೊಂಡಿದ್ದು, ಆದ್ರೆ ಇಲ್ಲಿ ಮಿಸ್ ಆಗಿ ಬೇರೆ ಪ್ಲೇಯರ್ ನ ಹಾಕೊಂಡವ್ರೆ. ನೆಕ್ಸ್ಟ್ CSK ಬಗ್ಗೆ ಬನ್ನಿ ಹೇಳ್ತೀನಿ. CSK ಪ್ರಾಕ್ಟೀಸ್ ಮ್ಯಾಚ್ ಆಯ್ತು ಗುರು. ಅದೇ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ರನ್ ಹೊಡೆದ್ರು, ಎಷ್ಟು ಬಾಲ್ಗೆ ಎಷ್ಟು ರನ್ ಹೊಡೆದ್ರು, ಎಷ್ಟು 6 ಹೊಡೆದ್ರು, 4 ಹೊಡೆದ್ರು, ಆದ್ರೆ ಇನ್ನ ಸ್ಕೋರ್ ಕಾರ್ಡ್ ಇಂದ ಬಂದಿಲ್ಲ. ಆದ್ರೆ ಸ್ಕೋರ್ ಕಾರ್ಡ್ ಏನಾರ ಬಂದ್ರೆ ನಾನು ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಗುರು. ಅದೇ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪಟ್ ಅಂತ ನಿಮ್ಗೆ ಈ ಸ್ಕೋರ್ ಕಾರ್ಡ್ ಸಿಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ MI ಅವರು ಪ್ರಾಕ್ಟೀಸ್ ಮ್ಯಾಚ್ ಆಡೋರೆ ಗುರು. MI ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಯಾರು ಅಂದ್ರೆ ರುದರ್ ಫರ್ಡ್ ಮತ್ತೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಿಂಟನ್ ಡಿಕಾಕ್ ಬೆಂಕಿ ಪರ್ಫಾರ್ಮೆನ್ಸ್ ಅಂದ್ರೆ ಗುರು. ಮುಂಬೈನಲ್ಲಿ ಚಿತ್ತಾಗ್ಬಿಟ್ಟಿದ್ರೆ ಕ್ವಿಂಟನ್ ಡಿಕಾಕ್. ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಾರೆ ಅಂತ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಳ್ಳೆ ಅಪ್ಡೇಟ್ ಬಂದಿದೆ ಗುರು. ನೋಡ್ಬೋದು. ಮುಂಬೈ ಫ್ಯಾನ್ಸ್ಗಳು ತುಂಬಾ ಖುಷಿ ಆಗ್ಬಿಟ್ಟಿದೆ. ಒಳ್ಳೆ ಅಪ್ಡೇಟ್ ಬಂದಿದೆ ಗುರು. ಇದು ನೋಡ್ಬೋದು ನೀವು. ಮುಂಬೈ ಫ್ಯಾನ್ಸ್ಗೆ ತುಂಬಾ ಅಪ್ಡೇಟ್ ಒಳ್ಳೆ ಬಂದಿದೆ. ಆದ್ರೆ ಇವರು ಇನ್ನ ಯಾವ್ದೊಂದೇ ಸ್ಕೋರ್ ಕಾರ್ಡ್ ನ ಬಿಟ್ಟಿಲ್ಲ. ಯಾರು ಎಷ್ಟೊಂದು ನೋಡಿದ್ರು, ಯಾವ ರೀತಿ ವಿಕೆಟ್ ತೆಗೆದ್ರು ಇನ್ನ ಬಂದಿಲ್ಲ. ಅದು ಅಪ್ಡೇಟ್ ಬಂದ್ರೆ ಟಕ್ಕಂತ ನಾನು ಪಟಾಫಟ್ ಅಂತ ಅಪ್ಡೇಟ್ ನ ಕೊಡ್ತೀನಿ. ಬನ್ನಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ RCB ಇನ್ನೊಂದು ಅಪ್ಡೇಟ್ 2026 ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನಪ್ಪಾ ಅಂದ್ರೆ ಹೋಸರಿ ನಡೀತಲ್ಲ, ಅದು ಒಂದೆಲ್ಲ ಮರೆಯಕ್ಕೆ 11 ಜನ ಸತ್ತೋದ್ರಲ್ಲ, ಅದಕ್ಕೋಸ್ಕರ 11 ಸೀಟ್ ನ ನಾವು ಬುಕ್ ಮಾಡೋರೆ. ಅದಕ್ಕೋಸ್ಕರ ನಾವು 11 ಸೀಟ್ ನಗೋಸ್ಕರ ಬುಕ್ ಮಾಡೋರಂತೆ RCB ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ RCB ಅವರು ಹೇಳ್ಕೊಂಡಾರೆ ಗುರು. ನೆಕ್ಸ್ಟ್ ಇನ್ನೇನಪ್ಪ ಅಪ್ಡೇಟ್ ಅಂದ್ರೆ ನಾಳೆ ಎಲ್ಲಾ ಕ್ಯಾಪ್ಟನ್ಸ್ ಗಳು ಎಷ್ಟು ಟೀಮ್ ಅವೋ ಎಲ್ಲಾ ಕ್ಯಾಪ್ಟನ್ಸ್ ಗಳು ಮೀಟಿಂಗ್ ನಡೀತಾ ಇದೆ. ಅದು ಎಲ್ಲಿ ಅಂದ್ರೆ ಮುಂಬೈನ ಹೆಡ್ ಕ್ವಾರ್ಟರ್ಸ್ ನಲ್ಲಿ ನಡೀತಾ ಇದೆ. ಸುಮಾರು 12 ಗಂಟೆ PM ಗೆ ಸ್ಟಾರ್ಟ್ ಆದ್ರೆ ಸುಮಾರು 6 ಗಂಟೆ PM ವರೆಗೂ ನಡೀತೈತೆ ಅಂತ ನಾವು ಹೇಳ್ಬೋದು. ನಾಳೆ ಎಲ್ಲಾ ನಾಳೆ ಅಂದ್ರೆ ಎಲ್ಲಾ ಟೀಮ್ ಹೆಡ್ಗಳು ಯಾರ್ಯಾರು ಇರ್ತಾರೆ ಅಂದ್ರೆ ನಮ್ಮ ಕ್ಯಾಪ್ಟನ್ ಯಾರ್ಯಾರು ಆಗಿರ್ತಾರೋ ಎಲ್ಲಾ ಅಂದ್ರೆ IPL ನ ಹೆಡ್ ಅಂದ್ರೆ ಕ್ಯಾಪ್ಟನ್ ಗಳು ಯಾರು ಆಗ್ತಿದ್ರು ಎಲ್ಲ ಒಂದೇ ಕಡೆ ಸೇರಿ ನೋಡ್ಬೋದು, ಡಿಸ್ಕಷನ್ ಮಾಡ್ತಾರೆ ಅಂತ ನಾಳೆ ಬಂದೈತೆ ಗುರು. ನಾಳೆ ಒಂದು ಇದು ಮೀಟಿಂಗ್ ಇರುತ್ತೆ. ಈ ರೀತಿ ಅಪ್ಡೇಟ್ ಗಳು ಬಂದವೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡ್ಬೋದು. ನಾಳೆ RCBದು ಮ್ಯಾಚ್ ಟಿಕೆಟ್ ಕೂಡ ಬಿಡ್ತಾರೆ. ಅದು ಕೂಡ ನಿಮ್ಗೆ ಯಾವ ರೀತಿ ಇರುತ್ತೆ ಬನ್ನಿ ಅದು ತೋರಿಸ್ತೀನಿ ನಿಮ್ಗೆ. ಏನೇನ್ ಇರುತ್ತೆ, ಎಷ್ಟು ಟಿಕೆಟ್ ರೇಟ್ ಇರುತ್ತೆ, ಎಲ್ಲ ಅಪ್ಡೇಟ್ ಗಳನ್ನ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.